ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಈ ಹೃದಯಕ್ಕೆ ಘಾಸಿಯಾದಾಗ ಅನ್ಯರಿಂದ ತುಳಿತಕ್ಕೆ ಒಳಗಾದಾಗ ಈ ಸಮಾಜದಿಂದ ತಿರಸ್ಕಾರಗೊಂಡಾಗ ಸಂತೋಷವೆಂಬ ಸಾಗರ ಉಕ್ಕಿ ಬಂದಾಗ ನೆನಪಾಗುವುದೇ ಈ ಒಂದು ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಧ್ಯಕ್ಷರೇ, ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಎಲ್ಲ ಗುರು ವೃಂದವೇ ಮತ್ತು ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಈ ದಿನದ ಶುಭ ಮುಂಜಾನೆಯ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಈ ವೇದಿಕೆಯ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ತಪ್ಪಿದಲ್ಲಿ ಕ್ಷಮೆ ಇರಲಿ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರ ಧ್ವಜವನ್ನು ಹೊಂದಿರುತ್ತದೆ. ಅದು ಅತ್ಯಂತ ಗೌರವಯುತವಾದದ್ದು. ರಾಷ್ಟ್ರ ಧ್ವಜವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಒಂದು ದೇಶದಲ್ಲಿನ ವಿಭಿನ್ನ ಜಾತಿ ಪಂಥಗಳ ಹಾಗೂ ವಿಭಿನ್ನ ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿಯಲ್ಲಿ ತಂದು ದೇಶದ ಏಕತೆಯನ್ನು ಸಾರುವ ಸಾಧನವಾಗಿದೆ. ಪ್ರಜೆಗಳಲ್ಲಿ ದೇಶಾಭಿಮಾನವನ್ನು ಮೂಡಿಸುತ್ತದೆ. ಅಂತಾರಾಷ್ಟ್ರೀಯ ದೇಶದ ಪ್ರಾತಿನಿಧ್ಯ ಮೆರೆಯುವ ಹೆಗ್ಗುರುತೆ ಈ ನಮ್ಮ ರಾಷ್ಟ್ರಧ್ವಜ. ರಾಷ್ಟ್ರಧ್ವಜ 1947 ಜುಲೈ 22ನೇ ದಿನ ಸಂವಿಧಾನಾತ್ಮಕ ಸಭೆಯಲ್ಲಿ ಅಂಗೀಕರಿಸಲಾಯಿತು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಗ್ರಂಥವೇ ಅದು ನಮ್ಮ ಸಂವಿಧಾನ. ಹಲವು ರಾಜರು ಆಡಳಿತ ನಡೆಸಿದ ಭಾರತಕ್ಕೆ ಗಣರಾಜ್ಯವೆಂಬ ಸೂತ್ರ ಕೊಟ್ಟ ಶಾಸ್ತ್ರವೇ ಅದು ನಮ್ಮ ಸಂವಿಧಾನ. ಏಕೆಂದರೆ 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ದೇಶವಾಯಿತು. ನಂತರ ಭಾರತಕ್ಕೆ ಏಕರೂಪದ ಆಡಳಿತ ವ್ಯವಸ್ಥೆ ಇರಬೇಕೆಂದು ನಿರ್ಧರಿಸಿ ನಮ್ಮ ಭಾರತದ ಸಂವಿಧಾನ ಸಭೆ ಎಂಬ ವಿಶೇಷ ಸಭೆಯು ನಮ್ಮ ಭಾರತಕ್ಕೆ ಸಂವಿಧಾನವನ್ನು ಅಂಗೀಕರಿಸಿತು. ಇದರ ಪ್ರಥಮ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿದರು. ಈ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ರೂಪಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಮಹತ್ವದಾಗಿದೆ. ಈ ಸಂದರ್ಭದಲ್ಲಿ ಅವರನ್ನು ಸಹ ಸ್ಮರಿಸುತ್ತಾ ನಮ್ಮ ಭಾರತ ದೇಶದ ಸಂವಿಧಾನವು ನಮ್ಮ ರಾಷ್ಟ್ರದ ಸರ್ವೋಚ್ಚ ಕಾನೂನಾಗಿದ್ದು ರಷ್ಯಾ, ಬ್ರಿಟನ್, ಅಮೆರಿಕ ಇತರ ದೇಶಗಳ ಸಂವಿಧಾನವನ್ನು ಒಳಗೊಂಡಿರುವ ಬೃಹತ್ ಸಂವಿಧಾನವಾಗಿದೆ. ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ದೇಶವೇ ಅದು ನಮ್ಮ ಭಾರತ ಸಂವಿಧಾನವೆಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಸಂವಿಧಾನವೆಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು. ಅದು ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಹಾಗೂ ಕಾರ್ಯಗಳನ್ನು ನಿರೂಪಿಸುತ್ತದೆ. ಸರ್ಕಾರವು ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕುಗಳು, ಕರ್ತವ್ಯಗಳ ಉಲ್ಲೇಖವೂ ಇರುತ್ತದೆ. ಸಂವಿಧಾನವು ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿರುತ್ತದೆ. ಸಂವಿಧಾನವನ್ನು ಯಾರೂ ಉಲ್ಲಂಘಿಸುವಂತಿಲ್ಲ. ಸಂವಿಧಾನದ ಮಹತ್ವವೆಂದರೆ ಸಂವಿಧಾನವು ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ ಇದು ಮಹತ್ವದಾಗಿದೆ. ಇದಕ್ಕೆ ಎಲ್ಲರೂ ಬದ್ಧರಾಗಿರುತ್ತಾರೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ ಸದಸ್ಯರು, ನ್ಯಾಯಾಧೀಶರು, ಅಧಿಕಾರಿ ವರ್ಗ ಹಾಗೂ ದೇಶದ ಎಲ್ಲರೂ ಸಹ ಸಂವಿಧಾನದ ಪಾಲನೆ ಮಾಡಲು ಕಟಿಬದ್ಧರು. ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ಸರ್ಕಾರವು ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಕಾರ್ಯಗಳನ್ನು ಉದ್ದೇಶಿಸಿ ಇವುಗಳ ಸಮನ್ವಯ ಸಾಧಿಸಲು ನೆರವಾಗುತ್ತದೆ. ನಮ್ಮ ಭಾರತದ ಸಂವಿಧಾನವು ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧಗಳನ್ನು ಏರ್ಪಡಿಸುತ್ತದೆ. ಇಷ್ಟೇ ಅಲ್ಲ, ನಮ್ಮ ಭಾರತ ಸಂವಿಧಾನಕ್ಕಾಗಿ, ನಮ್ಮ ಭಾರತಕ್ಕಾಗಿ ಶ್ರಮಿಸಿರುವಂತಹ ಹಲವಾರು ಈ ಒಂದು ಸಂದರ್ಭದಲ್ಲಿ ಸ್ಮರಿಸೋಣ ಎಂದು ಹೇಳಲು ಇಷ್ಟಪಡುತ್ತೇನೆ. ಈ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯು ಬಹಳ ವಿಶೇಷವಾಗಿದೆ. ಏಕೆಂದರೆ ಈ ಗಣರಾಜ್ಯೋತ್ಸವ ದಿನಾಚರಣೆಯು ಸುವರ್ಣ ಪರಂಪರೆ ಮತ್ತು ಪ್ರಗತಿ ಬೆಳವಣಿಗೆ ಎಂಬ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆ. ಏಕೆಂದರೆ ನಮ್ಮ ಭಾರತ ದೇಶವು ಶ್ರೀಮಂತ ಸಾಂಸ್ಕೃತಿಕ ಮತ್ತು ಕ್ರೀಡೆಯಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ತಂತ್ರಜ್ಞಾನದಲ್ಲಾಗಲಿ, ಸೈನ್ಯದಲ್ಲಾಗಲಿ ತನ್ನದೇ ಆದ ಛಾಪನ್ನು ವಿಶ್ವಮಟ್ಟದಲ್ಲಿ ಮೂಡಿಸಿ ನಮ್ಮ ಭಾರತ ದೇಶವು ವಿಶ್ವಮಟ್ಟದಲ್ಲಿ ತೋರುತ್ತಿದೆ ಎಂದು ಹೇಳುತ್ತಾ ನಮ್ಮ ಭಾರತಕ್ಕಾಗಿ ಮೂಡಿರುವಂತಹ ಎಲ್ಲ ವೀರ ಯೋಧರಿಗೆ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ಅಳುಕಿಲ್ಲದ ನಡೆ, ಮುಖವಾಡವಿಲ್ಲದ ವ್ಯಕ್ತಿತ್ವ,
ಪ್ರೀತಿ, ಅಸೂಯೆ ಇಲ್ಲದ ಗುಣ, ದಾಸ್ತಾರವಿಲ್ಲದ ಪ್ರೀತಿ, ಕಪಟವಿಲ್ಲದ ಸ್ನೇಹ, ಇವು ನಮ್ಮ ಜೀವನದ ಮೌಲ್ಯಗಳು ಎಂದು ಹೇಳುತ್ತಾ, ವಿದ್ಯೆಯು ಜ್ಯೋತಿಯಂತೆ ಬೆಳಗುತ್ತಿರಲಿ, ಮನಸ್ಸು ಮಲ್ಲಿಗೆಯಂತೆ ಹೃದಯವಾಗಿರಲಿ, ಮಾತು ಜೇಡಿನಂತೆ ಸಿಹಿಯಾಗಿರಲಿ, ಪ್ರತಿಯೊಬ್ಬರ ಜೀವನ ಒಳ್ಳೆಯ ದಾರಿಯಲ್ಲಿ ಸಾಗಲಿ ಎಂದು ಹೇಳುತ್ತಾ, ಈ ವೇದಿಕೆ ಕುರಿತು ಒಂದೆರಡು ಮಾತನಾಡಿ